ಎಲ್ರಿಗೂ ನಮಸ್ತೆ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋಂಥ ಪ್ರಾಪರ್ಟಿ 1 ಎಕರೆ 20 ಸೆಂಟ್ಸು ತಾರ್ ರೋಡ್ಗೆ ಅಟ್ಯಾಚ್ ಆಗಿರೋವಂಥ ಒಂದು ಕಾಫಿ ತೋಟ ಇದು. ಈ ಪ್ರಾಪರ್ಟಿ ನೀವೇನು ನೋಡ್ತಾ ಇದ್ದೀರಾ, ಈ ತಾರ್ ರೋಡಿಂದ ಲೆಫ್ಟ್ ಸೈಡ್ಗೇನು ಬರುತ್ತೆ. ಇಲ್ಲಿ ಕಂಪ್ಲೀಟಾಗಿ ಅರೇಬಿಕಾ ಪ್ಲಾಂಟೇಷನ್ ಇದೆ, ಅದ್ರ ಜೊತೆಗೆ ಪೆಪ್ಪರ್ ಇದೆ. ಇದು ತುಂಬ ಚಿಕ್ಕದಾಗಿರೋವಂಥ ಕಾಫಿ ತೋಟ ಅಂತ ಹೇಳ್ಬೋದು. ಬಟ್ ಇನ್ಕಮ್ ಇದರಲ್ಲಿ ತುಂಬಾ ಚೆನ್ನಾಗಿದೆ, ಯಾಕೆಂತಂದರೆ ಪೆಪ್ಪರ್ ಇರೋದ್ರಿಂದ ಇನ್ಕಮ್ಮು ತುಂಬಾ ಚೆನ್ನಾಗಿದೆ. ಈ ಪ್ರಾಪರ್ಟಿ ಲೊಕೇಶನ್ ಬರೋದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಬರುತ್ತೆ. ಮತ್ತು ಈ ಪ್ರಾಪರ್ಟಿಗೆ ನಿಯರ್ ಬೈ ಟೌನ್ ಅಂತಂದರೆ ಶನಿವಾರ ಸಂತೆ ಅಂತ ಒಂದು ಟೌನ್ ಬರುತ್ತೆ. ಆ ಶನಿವಾರ ಸಂತೆ ಟೌನಿಂದ ನಿಮಗೆ ಜಸ್ಟ್ ಒಂದು 6 to 7 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಬೆಂಗಳೂರಿಂದ ನಿಮಗೆ ಈ ಪ್ರಾಪರ್ಟಿಗೆ 220 ಕಿಲೋಮೀಟ್ರ್ ಆಗುತ್ತೆ. ಈ ಪ್ರಾಪರ್ಟಿಗೆ ರೋಡಿನ ವ್ಯವಸ್ಥೆ ನಾನು ಮುಂಚೆನೇ ಹೇಳಿದೆ, ತಾರ್ ರೋಡಿಗೆ ಟಚ್ ಇರೋದ್ರಿಂದ ರೋಡಿನ ವ್ಯವಸ್ಥೆ ಅಂತೂ ತುಂಬಾ ಚೆನ್ನಾಗಿದೆ. ಆಮೇಲೆ ಪ್ರಾಪರ್ಟಿಗೆ ಎಲೆಕ್ಟ್ರಿಸಿಟಿ ಕನೆಕ್ಟ್ ಆಗಿದೆ. ಹಾಗೆಯೇ ಅಕ್ಕಪಕ್ಕ ಮನೆಗಳಿರೋದ್ರಿಂದ ತುಂಬ ಸೇಫ್ಟಿ ಇರೋವಂಥ ಜಾಗ ಅಂತ ಹೇಳ್ಬೋದು. ಇದು ಜನರಲ್ ಪ್ರಾಪರ್ಟಿ ಆಗಿದೆ, ಹಾಗೆ ಪರ್ಫೆಕ್ಟ್ ಡಾಕ್ಯುಮೆಂಟ್ ಇದೆ, ಕ್ಲಿಯರ್ ಟೈಟ್ಲ್ ಇರೋವಂಥ ಪ್ರಾಪರ್ಟಿ. ಮತ್ತು ಯಾರೆಲ್ಲ ಈ ಶನಿವಾರ ಸಂತೆ ಭಾಗದಲ್ಲಿ 1 ರಿಂದ 1.5 ಎಕರೆ ಕಾಫಿ ತೋಟನ ನೋಡ್ತಾ ಇದ್ದೀರಾ, ಅದರಲ್ಲೂ ತಾರ್ ರೋಡ್ಗೆ ಟಚ್ ಇರೋವಂಥ ಕಾಫಿ ತೋಟನ ನೋಡ್ತಾ ಇದ್ದೀರಾ, ಅಂಥವರಿಗೆ ಈ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ. ಏಕೆಂತಂದರೆ ಈ ಪ್ರಾಪರ್ಟಿ ಅಕ್ಕಪಕ್ಕ ಎಲ್ಲ ಮನೆಗಳಿರೋದ್ರಿಂದ ಈ ಜಾಗದಲ್ಲಿ ಮನೆ ಕಟ್ಕೊಂಡ್ರೆ ತುಂಬ ಸೇಫ್ಟಿಯಾಗಿರುತ್ತೆ. ಹಾಗಾಗಿ ಮನೆ ಕಟ್ಕೊಳ್ಳೋಕ್ಕೂ ತುಂಬ ಚೆನ್ನಾಗಿರುವಂಥ ಜಾಗ ಅಂತ ಹೇಳ್ಬೋದು ಇದನ್ನು. ಈ ಪ್ರಾಪರ್ಟಿಲಿ ನೀರಿನ ವ್ಯವಸ್ಥೆ ಅಂತಂದರೆ ಬೋರ್ವೆಲ್ ಏನಿಲ್ಲ. ಯಾರಾದರೂ ಪರ್ಚೇಸ್ ಮಾಡಿದರೆ ಅಂಥವರು ಬೋರ್ವೆಲ್ ಹಾಕ್ಸ್ಕೋಬೇಕಾಗುತ್ತೆ. ಪಕ್ಕದಲ್ಲೇ ಎಲೆಕ್ಟ್ರಿಸಿಟಿ ಇರೋದ್ರಿಂದ ತುಂಬ ಅನುಕೂಲವೂ ಆಗುತ್ತೆ. ಇನ್ನು ಈ ಜಾಗದಲ್ಲಿ ಮಣ್ಣು ಕೂಡ ತುಂಬ ಚೆನ್ನಾಗಿದೆ, ರೆಡ್ ಸಾಯಿಲ್ ಬರುತ್ತೆ. ಕಾಫಿ ಮತ್ತು ಪೆಪ್ಪರ್ಗೆ ತುಂಬ ಒಳ್ಳೆ ಮಣ್ಣು ಅಂತ ಹೇಳ್ಬೋದು. ಹಾಗೆ ಮಳೆ ಬಗ್ಗೆ ಹೇಳಬೇಕಂತಂದರೆ ಈ ಏರಿಯಾದಲ್ಲಿ ವರ್ಷಕ್ಕೆ ಆ್ಯಾವ್ರೇಜ್ ಆಗಿ ಒಂದು 60 ರಿಂದ 70 ಇಂಚು ಮಳೆ ಆಗುತ್ತೆ. ಈ ಜಾಗಕ್ಕೆ ಸೆಲ್ಲರು ಟೋಟಲ್ ಆಗಿ ಅಂದರೆ 1 ಎಕರೆ 20 ಸೆಂಟ್ಸ್ಗೆ 65 ಲಕ್ಷ ಕೋಟ್ ಮಾಡ್ತಾಯಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ಸೊ ಈ ಪ್ರಾಪರ್ಟಿ ನಿಮಗೇನಾದರೂ ಇಷ್ಟ ಆಗಿದರೆ ಅಥವಾ ಈ ಪ್ರಾಪರ್ಟಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲಿರೋ ನನ್ನ ನಂಬರ್ಗೆ ಕಾಲ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.